ವಿಶ್ವಗುರು ಹೊಗಳುತ್ತಿರೋದು ಯಾಕೆ ಡ್ರ್ಯಾಗನ್ ರಾಷ್ಟ್ರ? ಮೋದಿ ಮಾಡೆಲ್ ಅನುಸರಿಸೋಕೆ ಹೊರಟಿದ್ಯಾ ಚೀನಾ? ಚೀನಾಕ್ಕೂ ಭಾರತಕ್ಕೂ ಅಷ್ಟೊಂದೇನೋ ಸಂಬಂಧ ಸರಿ ಇಲ್ಲ. ಚೀನಾಕ್ಕೆ ಭಾರತವನ್ನ ಕಂಡ್ರೇನೆ ಆಗಲ್ಲ. ಚೀನಾ ಎವ್ರಿ ಟೈಮ್ ಭಾರತವನ್ನ ವಿರೋಧಿಸ್ತಾನೆ ಬಂದಿದೆ. ಆದ್ರೆ ಈಗ ಚೀನಾ ಭಾರತವನ್ನ ಹೊಗಳ್ತಿದೆ, ಹಾಗೆ ಮೋದಿ ಅವರನ್ನ ಕೂಡ ಹೊಗಳ್ತಾ ಇದೆ. ಯಾಕೆ ಚೀನಾ ಈಗ ಹೊಗಳೋಕೆ ಶುರು ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಭಾರತ ಅತ್ಯಂತ ವೇಗವಾಗಿ ಅಭಿವೃದ್ಧಿಯನ್ನ ಹೊಂದಿರುವ ದೇಶ ಆಗಿದೆ. ವಿಶ್ವಸಂಸ್ಥೆಯ ಎಕನಾಮಿಕ್ಸ್ ಹಾಗೂ ಸೋಷಿಯಲ್ ವೆಲ್ಫೇರ್ ರಿಪೋರ್ಟ್ ನ ಪ್ರಕಾರ ಈ ವರ್ಷ ದೇಶದ ಬೆಳವಣಿಗೆ ದರ 6.2% ಇರಲಿದೆ. ಉತ್ಪತ್ತಿ ತಯಾರಿಕೆಯ ವಲಯದಲ್ಲಿ ಭಾರತ ವೇಗವಾಗಿ ಮುನ್ನುಗ್ತಾ ಇದೆ. ಇದೇ ಹೊತ್ತಿನಲ್ಲಿ ದೇಶದ ಆರ್ಥಿಕತೆ 7.3% ಬೆಳವಣಿಗೆಯನ್ನ ಕಾಣಲಿದೆ ಅಂತ ಕೇಂದ್ರ ಸರ್ಕಾರ ಅಂದಾಜು ಮಾಡಲಾಗಿದೆ. ವಿಶೇಷ ಅಂದ್ರೆ ಮೋದಿ ನಾಯಕತ್ವದಲ್ಲಿ ಭಾರತ ಸಾಕಷ್ಟು ಅಭಿವೃದ್ಧಿಪಡಿಸಿದೆ, ಸಾಧನೆಯನ್ನ ಕೂಡ ಮಾಡಿದೆ ಅಂತ ಚೀನಾ ಪತ್ರಿಕೆಯಲ್ಲಿ ಹೊಗಳ್ತಾ ಇದೆ. ಮೋದಿ ಆಡಳಿತದಲ್ಲಿ ಭಾರತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜತಾಂತ್ರಿಕವಾಗಿ ಸಾಕಷ್ಟು ಅಭಿವೃದ್ಧಿಗೊಳಿಸಿರುವ ರಾಷ್ಟ್ರ ಅಂತ ಚೀನಾ ಗ್ಲೋಬಲ್ ಟೈಮ್ ರಿಪೋರ್ಟ್ ಅನ್ನ ಮಾಡಿದೆ. ಕಳೆದ 4 ವರ್ಷದಲ್ಲಿ ಭಾರತ ವಸಾಹತು ನೆರಳಿನಲ್ಲಿ ಹೊರಬಂದಿದೆ. ವಿದೇಶಾಂಗ ನೀತಿ ಚೆನ್ನಾಗಿದೆ. ಅಮೆರಿಕ, ರಷ್ಯಾ, ಜಪಾನ್ನಂತೆ ದೇಶಗಳ ಜೊತೆ ಭಾರತದ ವೈಖರಿ ಶ್ಲಾಘನಾರ್ಹ ಎಂದು ಚೀನಾದ ಪತ್ರಿಕೆ ಹೊಗಳ್ತಾ ಇದೆ. ಇನ್ನು ಹಿಡನ್ಬರ್ಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ರಿಲೀಫ್ ಅನ್ನ ನೀಡುತ್ತಲೇ ಗೌತಮ್ ಅದಾನಿ ದೇಶದ ನಂಬರ್ 1 ಶ್ರೀಮಂತರಾಗಿ ಹೊರಹೊಮ್ಮಲಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.